ನಮಸ್ಕಾರ ವೀಕ್ಷಕರೇ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ. ತಮಿಳುನಾಡು ರಾಜಕೀಯದಲ್ಲಿ ಈಗ ಅಕ್ಷರಶಃ ಒಂದು ಐತಿಹಾಸಿಕ ಬಿರುಗಾಳಿಯೇ ಎದ್ದಿದೆ. ಅಧಿಕಾರದ ಚುಕ್ಕಾಣಿ ಹಿಡಿಯಲು ನಡೀತಿರುವ ಈ ಹಗ್ಗಜಗ್ಗಾಟದ ಪ್ರತಿಯೊಂದು ಎಳೆಯನ್ನ, ಅದರ ಹಿಂದಿನ ಅಸಲಿ ಲೆಕ್ಕಾಚಾರಗಳನ್ನ ಇವತ್ತು ನಾವು ಸಂಪೂರ್ಣವಾಗಿ ಬಿಡಿಸಿ ನೋಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ 6 ಹಂತಗಳಿವೆ. ಮೊದಲನೇದಾಗಿ ನಾಟಕೀಯ ರಾಜಕೀಯ ಬೆಳವಣಿಗೆ, ಆಮೇಲೆ 118ರ ಮ್ಯಾಜಿಕ್ ನಂಬರ್, 3ನೇದು ರಾಜ್ಯಪಾಲರ ಸೂಚನೆ, 4ನೇದು ಕಾಂಗ್ರೆಸ್ನ ಹೊಸ ಮೈತ್ರಿ, 5ನೇದು ಬಾಕಿ ಉಳಿದ ಆ 7 ಶಾಸಕರ ಹುಡುಕಾಟ ಮತ್ತು ಕೊನೆಯದಾಗಿ ಈ ಹೊಸ ಮೈತ್ರಿಯ ಹಿಂದಿರುವ ಸಿದ್ಧಾಂತಗಳು. ಭಾಗ 1, ನಾಟಕೀಯ ರಾಜಕೀಯ ಬೆಳವಣಿಗೆ, ಅಂದ್ರೆ 16ನೇ ವಿಧಾನಸಭೆಯ ವಿಸರ್ಜನೆ. ನೋಡಿ, ಹೊಸ ಸರ್ಕಾರ ರಚನೆಯ ಕಸರತ್ತು ಶುರು ಆಗಿದ್ದೇ ಈ ಮಂಗಳವಾರ. ತಮಿಳುನಾಡಿನ ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು 16ನೇ ವಿಧಾನಸಭೆಯನ್ನು ಅಧಿಕೃತವಾಗಿ ವಿಸರ್ಜಿಸಿದರು. ಇದು ಮುಂದಿನ ಹೊಸ ಆಟಕ್ಕೆ, ಹೊಸ ಅಧಿಕಾರದ ಹಕ್ಕು ಸಾಧನೆಗೆ ಅಧಿಕೃತವಾಗಿ ವೇದಿಕೆ ಸೃಷ್ಟಿಸಿಕೊಡ್ತು. ಈ ಅಂಕಿಅಂಶಗಳನ್ನ ಒಮ್ಮೆ ಗಮನಿಸಿ, ಪರಿಸ್ಥಿತಿ ಎಷ್ಟು ಕುತೂಹಲಕಾರಿಯಾಗಿದೆ ಅಲ್ವಾ? ಟಿವಿಎಂ ಪಕ್ಷ ಬರೋಬ್ಬರಿ 108 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಏಕೈಕ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಇನ್ನೊಂದೆಡೆ 68 ಸ್ಥಾನಗಳ ಡಿಎಂಕೆ ಮೈತ್ರಿಕೂಟ ಮತ್ತು 53 ಸ್ಥಾನಗಳ ಎಐಎಡಿಎಂಕೆ ಮೈತ್ರಿಕೂಟಗಳು ದೊಡ್ಡ ಸವಾಲಾಗಿ ನಿಂತಿವೆ. ಈ ವಿಭಜಿತ ಜನಾದೇಶವೇ ಈಗಿನ ಎಲ್ಲಾ ಗೊಂದಲಗಳಿಗೆ ಮೂಲ ಕಾರಣ. ಮುಂದಿನ ಭಾಗ, ಅದೇ ಭಾಗ 2, 118ರ ಮ್ಯಾಜಿಕ್ ನಂಬರ್, ಅಂದರೆ ಬಹುಮತಕ್ಕೆ ಬೇಕಾದ ನಿಖರವಾದ ಸಂಖ್ಯೆ. ಈಗ ಇಡೀ ತಮಿಳುನಾಡು ರಾಜಕೀಯ ನಿಂತಿರೋದೇ ಈ ನಂಬರ್ ಮೇಲೆ, ಅದೇ 118. ಒಟ್ಟು 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಒಂದು ಸರ್ಕಾರ ರಚನೆ ಆಗ್ಬೇಕು ಅಂದ್ರೆ ಬೇಕಾಗಿರುವ ಕನಿಷ್ಠ ಬಹುಮತದ ಸಂಖ್ಯೆ ಇದು. ಸದ್ಯಕ್ಕೆ ನಡೆಯುತ್ತಿರುವ ಅಷ್ಟೂ ರಾಜಕೀಯ ಚದುರಂಗದಾಟ ಈ ಮ್ಯಾಜಿಕ್ ನಂಬರ್ ತಲುಪುವುದಕ್ಕಾಗಿಯೇ. ಇಲ್ಲಿನ ಅಸಲಿ ಸಾಂವಿಧಾನಿಕ ಲೆಕ್ಕಾಚಾರ ತುಂಬಾನೇ ರೋಚಕವಾಗಿದೆ. ಮೇಲ್ನೋಟಕ್ಕೆ ಟಿವಿಎಂನ 108 ಮತ್ತು ಕಾಂಗ್ರೆಸ್ನ 5 ಸ್ಥಾನಗಳನ್ನು ಸೇರಿಸಿದ್ರೆ 113 ಆಗತ್ತೆ ಅಂತ ಅನ್ಸ್ಬೋದು. ಆದ್ರೆ ಪಕ್ಷದ ನಾಯಕ ವಿಜಯ್ ಅವರು ತಾವು ಗೆದ್ದಿರುವ 2 ಸ್ಥಾನಗಳಲ್ಲಿ ಒಂದಕ್ಕೆ ರಾಜೀನಾಮೆ ನೀಡಲೇಬೇಕು. ಜೊತೆಗೆ ಒಬ್ರು ಸ್ಪೀಕರ್ ಆಗಬೇಕು. ಅವ್ರಿಗೆ ಮತದಾನದ ಹಕ್ಕಿರೋದಿಲ್ಲ. ಹಾಗಾಗಿ ನೈಜವಾಗಿ ಉಳಿಯುವ ಸಂಖ್ಯಾಬಲ ಕೇವಲ 111 ಮಾತ್ರ. ಅಂದ್ರೆ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹಕ್ಕು ಮಂಡಿಸಿದ್ರೂ ಕೂಡ ಟಿವಿಎಂ ಮೈತ್ರಿಕೂಟದ ಬಲ ಅಧಿಕೃತವಾಗಿ 111ಕ್ಕೆ ಮಾತ್ರ ಸೀಮಿತವಾಗಿದೆ. ಅಧಿಕಾರದ ಗದ್ದುಗೆ ಏರಲು ಅವರಿಗೆ ನಿಖರವಾಗಿ ಇನ್ನೂ 7 ಶಾಸಕರ ಬೆಂಬಲ ಬೇಕೇ ಬೇಕು. ಆ 7 ಜನರ ಕೊರತೆಯೇ ಈಗ ದೊಡ್ಡ ತಲೆನೋವಾಗಿದೆ. ಈಗ ಭಾಗ 3ಕ್ಕೆ ಬರೋಣ. ರಾಜ್ಯಪಾಲರ ಸೂಚನೆ ಮತ್ತು ಸಾಂವಿಧಾನಿಕ ಪರಿಶೀಲನೆ. ಈ ಸಂಖ್ಯಾಬಲದ ಕೊರತೆ ಇದ್ದಾಗ ರಾಜ್ಯಪಾಲರು ಸುಮ್ಮನಿರಲು ಸಾಧ್ಯವಿಲ್ಲ ಅಲ್ವಾ? ಲೋಕಭವನದಲ್ಲಿ ಟಿವಿಎಂ ಅಧ್ಯಕ್ಷ ವಿಜಯ್ ಅವರನ್ನು ಭೇಟಿಯಾದ ರಾಜ್ಯಪಾಲ ಅರ್ಲೇಕರ್ ಅವರು ಸ್ಪಷ್ಟವಾಗಿ 118 ಶಾಸಕರ ಲಿಖಿತ ಬೆಂಬಲ ಪತ್ರಗಳನ್ನು ತಂದುಕೊಡುವಂತೆ ಸೂಚಿಸಿದ್ದಾರೆ. ಇದು ಸಾಂವಿಧಾನಿಕವಾಗಿ ಅತ್ಯಗತ್ಯ ಕೂಡ. ಯಾಕೆಂದ್ರೆ ವಿರೋಧ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆಯ ಒಟ್ಟು 121 ಸ್ಥಾನಗಳು ಟಿವಿಎಂ ಮೈತ್ರಿಕೂಟದ 111 ಬಲಕ್ಕಿಂತ ಹೆಚ್ಚಿದೆ ಅನ್ನೋದನ್ನು ನಾವಿಲ್ಲಿ ಮರೆಯುವಂತಿಲ್ಲ. ಭಾಗ 4, ಕಾಂಗ್ರೆಸ್ನಿಂದ ಹಳೆಯ ಮೈತ್ರಿ ಅಂತ್ಯ. ಇದೊಂದು ಐತಿಹಾಸಿಕ ಬದಲಾವಣೆ ಅಂತಾನೆ ಹೇಳ್ಬೋದು. ಇದು ತಮಿಳುನಾಡು ರಾಜಕೀಯದಲ್ಲಿ ಅಕ್ಷರಶಃ ಒಂದು ಭೂಕಂಪ. ಕಾಂಗ್ರೆಸ್ ಪಕ್ಷವು ಡಿಎಂಕೆ ಜೊತೆಗಿನ ತನ್ನ ಬರೋಬ್ಬರಿ 2 ದಶಕಗಳ, ಅಂದರೆ 20 ವರ್ಷಗಳ ಸುದೀರ್ಘ ಮೈತ್ರಿಯನ್ನು ಕಡಿದುಕೊಂಡು ಟಿವಿಎಂಗೆ ಬೆಂಬಲ ನೀಡಿದೆ. ಮೂಲಗಳ ಪ್ರಕಾರ ಈ ಹೊಸ ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ನಿಗೆ 2 ಸಚಿವ ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ರಾಜ್ಯ ರಾಜಕೀಯದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದೆ. ಮುಂದಿನ ವಿಭಾಗ, ಭಾಗ 5, ಬಾಕಿ 7 ಶಾಸಕರ ಹುಡುಕಾಟ, ಅಂದ್ರೆ ಬೆಂಬಲಕ್ಕಾಗಿ ನಡೆಯುತ್ತಿರುವ ತೀವ್ರ ಕಸರತ್ತು. ಕಾಂಗ್ರೆಸ್ ಬೆಂಬಲವಂತೂ ಸಿಕ್ತು, ಆದರೆ ಆ ಉಳಿದ 7 ಸ್ಥಾನಗಳನ್ನು ತರೋದು ಎಲ್ಲಿಂದ? ಇಲ್ಲೇ ಇರೋದು ಅಸಲಿ ಆಟ. ಎಐಎಎಂಕೆ ಮತ್ತು ಐಯುಎಂಎಲ್ ಪಕ್ಷಗಳು ಬೆಂಬಲ ನೀಡುವ ಮಾತೇ ಇಲ್ಲಾಂತ ಕಡ್ಡಿ ಮುರಿದಂತೆ ಹೇಳಿವೆ. ಹೀಗಾಗಿ ಟಿವಿಎಂ ಈಗ ತಲಾ 2 ಸ್ಥಾನಗಳನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ ಮತ್ತು ವಿಸಿಕೆ ಪಕ್ಷಗಳನ್ನು ಹೇಗಾದರೂ ಮಾಡಿ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದೆ. ಸದ್ಯಕ್ಕೆ ಈ ಪಕ್ಷಗಳು ತಮ್ಮ ಆಂತರಿಕ ಸಭೆಗಳಲ್ಲಿ ತೀವ್ರ ಚರ್ಚೆ ನಡೆಸ್ತಿವೆ. ಕೊನೆಯದಾಗಿ ಭಾಗ 6, ಹೊಸ ಮೈತ್ರಿಯ ಸಿದ್ಧಾಂತಗಳು ಅಥವಾ ಷರತ್ತುಬದ್ಧ ಪಾಲುದಾರಿಕೆ. ಈ ಮೈತ್ರಿ ಕೇವಲ ಅಧಿಕಾರಕ್ಕಾಗಿ ಮಾತ್ರವಲ್ಲ, ಇದರ ಹಿಂದೆ ಒಂದು ಗಟ್ಟಿ ಸೈದ್ಧಾಂತಿಕ ಚೌಕಟ್ಟಿದೆ. ಎಐಸಿಸಿ ತಮಿಳುನಾಡು ಉಸ್ತುವಾರಿ ಗಿರೀಶ್ ಚೋಡನ್ಕರ್ ಅವರ ಈ ಮಾತುಗಳನ್ನೊಮ್ಮೆ ಗಮನಿಸಿ.
ಭಾರತದ ಸಂವಿಧಾನವನ್ನು ನಂಬದ ಯಾವುದೇ ಕೋಮುವಾದಿ ಶಕ್ತಿಗಳನ್ನು ಟಿವಿಎಂ ಈ ಮೈತ್ರಿಯಿಂದ ದೂರವಿಟ್ರೆ ಮಾತ್ರ ನಮ್ಮ ಬೆಂಬಲಿರ್ತದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಇದು ಭವಿಷ್ಯದ ಚುನಾವಣೆಗಳನ್ನು ದೃಷ್ಟಿಲಿಟ್ಕೊಂಡು ಮಾಡಿರುವ ದೀರ್ಘಕಾಲೀನ ಒಪ್ಪಂದ ಅನ್ನೋದು ನಮಗೆ ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, ನಾಯಕರಾದ ವಿಜಯ್ ಮತ್ತು ರಾಹುಲ್ ಗಾಂಧಿ ಅವರು ಜಂಟಿಯಾಗಿ ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಕಾಮರಾಜ್ ಅವರ ಸುವರ್ಣ ಯುಗ, ಪೆರಿಯಾರ್ ಅವರ ಸಾಮಾಜಿಕ ನ್ಯಾಯ ಮತ್ತು ಅಂಬೇಡ್ಕರ್ ಅವರ ಸಾಂವಿಧಾನಿಕ ಆದರ್ಶಗಳನ್ನು ಎತ್ತಿ ಹಿಡಿಯುವ ಜಾತ್ಯತೀತ ಸರ್ಕಾರವನ್ನು ನೀಡೋದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಅವರ ಆಡಳಿತ ಹೇಗಿರಲಿದೆ ಅನ್ನೋದರ ಸ್ಪಷ್ಟ ದಿಕ್ಸೂಚಿಯಾಗಿದೆ. ಹಾಗಾದ್ರೆ ಕೊನೆಯಲ್ಲಿ ಉಳಿಯುವ ಪ್ರಶ್ನೆ ಒಂದೇ: ಟಿವಿಎಂ ಕಾಂಗ್ರೆಸ್ ಮೈತ್ರಿಕೂಟವು ಇನ್ನೂ ನಿರ್ಧಾರ ತೆಗೆದುಕೊಳ್ಳದ ಆ ಉಳಿದ ಪಕ್ಷಗಳ ಮನವೊಲಿಸುವಲ್ಲಿ ಯಶಸ್ವಿಯಾಗುತ್ತಾ? ಆ ಕೊರತೆ ಇರೋ 7 ಶಾಸಕರನ್ನು ಜೊತೆಗೂಡಿಸಿ 118ರ ಬಹುಮತ ಸಾಬೀತುಪಡಿಸಿ ತಮಿಳುನಾಡಿನ ಮುಂದಿನ ಸರ್ಕಾರವನ್ನು ಅಧಿಕೃತವಾಗಿ ರಚಿಸುತ್ತಾ? ಈ ರಾಜಕೀಯ ಹಗ್ಗಜಗ್ಗಾಟದಲ್ಲಿ ಗೆಲುವು ಯಾರ್ದು ಅನ್ನೋದನ್ನು ಕಾಲವೇ ನಿರ್ಧರಿಸಬೇಕು. ಇಂದಿನ ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಯನ್ನು ನಾವು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮುಂದಿನ ಮಹತ್ವದ ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.